ಏನಾದ್ರು ಟಿಪ್ಸ್ ಹೇಳ್ಕೊಂಡೋಡಮ್ಮ. ಟಿಪ್ಸ್ ಇವತ್ತಿಗೆ ಎಣ್ಣೆ ಖಾಲಿ ಜಾಸ್ತಿ ಆಗಬಾರ್ದು ಅಂದರೆ ಕೇಕ್ ತಗೊಂಬರೋಣ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾನು ಮಿಡ್ ವೀಕ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಹೋಗ್ತಿದ್ದೀವಿ ನಮ್ಮ ದೊಡ್ಡಮ್ಮನ ಮನೆಗೆ. ಅವ್ರ ಮನೇಲಿ ಇವತ್ತು ಪೂಜೆ ಇದೆ. ಮಾಳೆ ಅಮಾವಾಸ್ಯೆ ಸೀಸನ್ ಅಲ್ವಾ, ಅದಕ್ಕೆ ಆ ಪೂಜೆ ಇದೆ. ಕರೆದಿದ್ರು, ಅದಕ್ಕೆ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬಾ ಅಂತ ಅಂದಿದ್ರು. ಆ್ಯಂಡ್ ಕೆಲಸ ಬೇರೆ ಇದೆ, ಜೊತೆಗೆ ಲ್ಯಾಪ್ಟಾಪು ಎತ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಮನೇಲೆಲ್ಲ ನಾನು ಹೋಗ್ತೀನಿ ಅಂತ ವೈಫೈ ಬೇರೆ ಹಾಕ್ಸಿದ್ದಾರೆ. ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ಕೆಲಸ ಮಾಡಿಕೊಂಡು ಇವತ್ತಿನ ದಿನಾನ ಅಲ್ಲೇ ಕಳಿಯೋಣ ಅಂತ ಇದ್ದೀನಿ. ಆ್ಯಂಡ್ ನಾನು ನಿಮಗೆ ಅಲ್ಲಿ ಏನೇನು ಅಡುಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ನಾವು ಮನೆಯಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನನ್ನ ತಮ್ಮ. ಅವರೆಲ್ಲ ನೋಡೋಕ್ಕೂ ಹಿಂದು ಮುಂದೆ ಮಾಡ್ತಾರೆ. ಸರಿ ಬನ್ನಿ, ಏನೇನು ಮಾಡೋಣ, ಹೋಗೋಣ. ಸೊ ನಾವು ಬಂದ್ವಿ ನಮ್ಮ ದೊಡ್ಡಮ್ಮನ ಮನೆಗೆ. ಆ್ಯಂಡ್ ಇವತ್ತು ನಮ್ಮ ದೊಡ್ಡಪ್ಪನ ಬರ್ತಿದೆ, ಅದಕ್ಕೆ ಕೇಕ್ ತೊಗೊಂಬರೋಣ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಒಳಗೆ ಇಗ್ನೋರ್ ಇದೆ, ಎಲ್ಲಿ ಬೇಕ್ರಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು ಇನ್ನೊಂದು ತಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಕೇಕ್ ತೊಗೊಂಡು ಇನ್ನೂ ಮನೆ ಒಳಗೆ ಹೋಗಿಲ್ಲ. ನಮ್ಮ ದೊಡ್ಡಪ್ಪನಿಗೆ ಕೇಕ್ ಸಮೇತ ವಿಶ್ ಮಾಡೋಣ ಅಂತ. ಹಾಯ್, ಇವ್ರು ನಮ್ಮ ದೊಡ್ಡಮ್ಮ, ಹಾಯ್ ಹಾಯ್. ಇವ್ನು ನನ್ನ ಇನ್ನೊಬ್ಬ ತಮ್ಮ ಸಂತು. ಆಮೇಲೆ ಅವನು ಪವನ್ನ ತೋರಿಸ್ದೆ. ಇವನು ಮದನ್ನು, ಪವನ್ ಫ್ರೆಂಡು. ಇದು ನಮ್ಮಮ್ಮ ಏನೋ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಆಗಲೇ. ಇವ್ರು ನಮ್ಮ ದೊಡ್ಡಪ್ಪ. ಇವತ್ತು ಇವ್ರದೇ ಬರ್ತಿದೆ. ದೀಪ ಹುಡುಕ್ತಾ ಇದ್ದಾರೆ ಈಗ ನನ್ನ ತಮ್ಮ. ಏನು ಮಾಡ್ತಿದ್ಯಾ ದೊಡ್ಡಮ್ಮ? ಹುಷಾರು ಹುಷಾರು. ಇದೇನು? ರಸ ಪಾಯಸ ಆಗಲೇ ರೆಡಿ ಆಗಿದೆ. ಇದು ಮೆಣಸು ಜೀರಿಗೆ ರಸ. ಇಲ್ಲಿ ನೋಡಿ, ಮಡಿಕೆಯಲ್ಲಿ ಮಾಡಿರೋದು ಗ್ಲಾಸು ಮತ್ತು ಜಗ್ಗು, ವಾಟರ್ ಜಗ್. ಹಾಕಿ ಹೋಗ್ಲಿ ನೀನು ಒಂಚೂರು ಹಾಕು, ಸಾಕು. ಮಣ್ಣು ಗಮ್ ಅಂತದೈತವ. ಬ್ರೂಸ್ ಇಲ್ಲಿ ನೋಡು. ಏಯ್ ಬ್ರೂಸಿ, ನೋಡಿ ಕರಿತಾವಳೆ ನೋಡಿ, ಎಲ್ಲ ಹೋಗ್ಬೇಕಂತ ಹೋದ ನಾನು. ಬಾಯ್ ದೊಡ್ಡಮ್ಮ. ಬಾಯ್. ಹೋಗ್ಲಿ ಬಿಡು ಅಂತ. ಇಲ್ಲಿ ನೋಡಿ, ಇಲ್ಲಿ ಬ್ರೂಸಿ. ಹಾಂ, ಅದು ಪೇಂಟಲ್ಲಿ ಬರೆದಿರೋದಲ್ಲ. ನಮ್ಮ ದೊಡ್ಡಮ್ಮ ಹೊಸ ಮನೆಗೆ ಬಂದಿದ್ದಾರೆ. ಹೊಸ ಮನೆ ತೋರಿಸ್ದೆ. ಹೋಗಿ ಕೂತ್ಕೊಂತದ್ದು. ಬ್ರೂಸಿ ಯಾಕೆ ಬ್ರೂಸಿ? ಹಾಂ, ನಮ್ಮ ದೊಡ್ಡಮ್ಮ ಅಂದಿದ್ದಾರೆ ಹಣ್ಣನ್ನೆಲ್ಲ ಇದಕ್ಕೆ ಹಾಕು ಅಂತ. ಅದಕ್ಕೆ ಒಂದು ಸ್ವಲ್ಪ ಹಣ್ಣು ಸೇವೆ ಮಾಡ್ತಾ ಇದ್ದೀನಿ. ಪೂಜೆಗೆ ಏನೇನೋ ತೊಗೊಂಬಂದಿದ್ದಾರೆ. ಕಡ್ಲೆಟ್ಟು, ಪಪ್ಪಾಯ, ದಾಳಿಂಬೆ ಹಣ್ಣು, ಆ್ಯಪಲ್ಲು, ಸಪೋಟ, ಮೂಸಂಬಿ, ಅಷ್ಟೇ. ಇದೆಲ್ಲ ತೊಗೊಂಬಂದಿದ್ದಾರೆ. ಇದನ್ನೆಲ್ಲ ಒಂದು ಬೇಸನ್ನು ಜೋಡಿಸ್ತಾ ಇದ್ದೀನಿ. ಆಮೇಲೆ ಬಾಳೆಹಣ್ಣು ನೀಟಾಗಿ ಬೇಸನೊಳಗೆ ಜೋಡಿಸಿದ್ದೀನಿ ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ನ. ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ. ಇವಾಗ ರಸಕ್ಕೆ ಒಗ್ಗರಣೆ ಹಾಕ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ. 3 ಸ್ಪೂನ್ ಎಣ್ಣೆ. ಒಗ್ಗರಣೆ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ರಸ ಆಗಲೇ ಆಗೋಗಿದೆ, ಇವಾಗ ರೆಸಿಪಿ ಇಲ್ಲ. ರಸಮ್ ಏನು? ಆಂಧ್ರ ತಮಿಳ್ನಾಡು ರಸಮ್. ಅದು ನಮ್ಮ ಜನಕ್ಕೆ ರೆಸಿಪಿ ಬೇಕಿತ್ತಲ್ಲ. ನೆಕ್ಸ್ಟ್ ಟೈಮ್ ಇಲ್ಲಿ ನೋಡಿ, ಮಸಾಲೆ ಐಟಮ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸಾವಿತ್ರಮ್ಮನ ತೋರಿಸ್ಬಿಡು ಪಾಪ. ತೋರಿಸಿದ್ದೀನಿ ಆಗ್ಲೇನೆ. ಸಾವಿತ್ರಮ್ಮ ಅವರವರು. ನಮಸ್ಕಾರ. ಸಾವಿತ್ರಮ್ಮ ಯೂಟ್ಯೂಬರ್ ಬರ್ತಾರೆ. ಚಿತಿ ಅಂತ ಹೇಳಿ. ಬೆಳ್ಳುಳ್ಳಿ ಹಾಕ್ಬೇಕು, ಕರ್ಬೇವಿನ ಸೊಪ್ಪು ಹಾಕ್ಬೇಕು, ಶುಂಠಿ ಹಾಕಿದ್ದಾರೆ ಜಜ್ಜಿ. ಅಲ್ಲ ಮತ್ತೇನದು? ಬೆಳ್ಳುಳ್ಳಿ. ಓ ಹೌದಾ, ನಾನು ಶುಂಠಿ ಅನ್ಕೊಂಡೆ. ಬೆಳ್ಳುಳ್ಳಿ. ಎಣ್ಣೆ ಸಾಲಿಲ್ಲ ಅಂದ್ರೆ ಇನ್ನೊಂದು ಸ್ಪೂನ್ ಹಾಕಬೇಕು.
ಚೆನ್ನಾಗಿದೆ. ನಿಮ್ಮನೆ ಸ್ಪೂನ್ ಲೆಕ್ಕ ನೋಡ್ಕೊಳ್ಳಿ, ಇವ್ರ ಮನೇಲಿ ಸೌಟ್ ಲೆಕ್ಕ. ಚಿಕ್ಕ ಸೌಟ್ ಅದು, ಎಣ್ಣೆದೇ ಸ್ಪೂನ್ ಅದು. ಒಗ್ಗರಣೆ ಗಮಗಮ ಅಂತ ಇದೆ. ಇದು ಒಂಚೂರು ಇಂಗು ಹಾಕ್ಬೇಕು, ಬೆಳ್ಳುಳ್ಳಿ ಹಾಕ್ಬೇಕು. ಅದು ಪೇಸ್ಟ್ ಆದಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕಿ ರಸಮ್ ಒಳಗಡೆ ಹಾಕಬೇಕು. ರಸಮ್ಗೆ ಹುಣಸೆಹಣ್ಣು, ಟೊಮೆಟೊ ಬೇಯಿಸಿ ಹುಣಸೆಹಣ್ಣನ್ನು ಗೊಜ್ಜು ಥರ ಕಿವುಚ್ಕೋಬೇಕು. ಕಿವುಚ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಅದಕ್ಕೆ ಹಾಕ್ಕೊಂಡು ಈ ಥರ ಮಾಡಿ ಒಂಚೂರು ಅರಿಶಿನ ಪುಡಿ ಹಾಕಿ ಇಕ್ಕಿದ್ರೆ ರಸ ರೆಡಿ. ರಸ ರೆಡಿ, ಘಮ 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 ರಸ ರೆಡಿ. ಹೋಟ್ಲಕ್ಕಿನ್ನ ಸೂಪರ್ ರಸ. ನೋಡಿ ನಿಮ್ಮನೆಲ್ಲ ಟ್ರೈ ಮಾಡಿ. ಇನ್ನೊಂದ್ಸಲ ಪೂರ ರೆಸಿಪಿ ಆದರೆ ಹಾಕ್ತೀವಿ. ಇವಾಗ ಮುಗ್ದೋಗಿದೆ, ನಾವು ಬರೋ ಅಷ್ಟರಲ್ಲಿ ರಸ ಆಗೋಗಿದೆ. ಈಗ ಪಾಯಸ ರೆಡಿ ಮಾಡ್ತೀವಿ. ಹಾಂ, ನೆಕ್ಸ್ಟ್ ಪಾಯಸ, ಆಮೇಲೆ ನಾನ್ ವೆಜ್ ಮಾಡುವಾಗ ತೋರಿಸ್ತೀನಿ. ಆಮೇಲೆ ಚಿಕನು, ಮಟನು, ಇವಾಗ ಗ್ರೇವಿ. ಅಷ್ಟು ಏನು ಎಲ್ಲ ಕ್ಯಾಬೇಜ್ ಹಾಕಿ ಗ್ರೇವಿ. ನೀವು ನನ್ನನ್ನು ನಮ್ಮಮ್ಮ ನೋಡಿದ್ರೆ ಸೇಮ್ ಒಂದೇ ಥರ ಇರ್ತೀವಲ್ಲ ನಮ್ಮ ದೊಡ್ಡಮ್ಮ. ನಮಸ್ಕಾರ ಮಾಡ್ಕೊಂತಾರೆ ಸೀರಿಯಸ್ ಆಗಿ. ಅಡುಗೆ ಚೆನ್ನಾಗಿ ಬಂದಿದೆ ಅಂತನಾ? ಅಡುಗೆ ಚೆನ್ನಾಗಿ ಬಂದಿದೆ ಅಂತಲ್ಲ, ಫಸ್ಟ್ ವಿಘ್ನೇಶ್ವರನ್ ಬೇಡ್ಕೊಂಡ್ರೆ ಊಟ ತಿಂದವರು ತೃಪ್ತಿ ಆಗ್ತಾರೆ, ಚೆನ್ನಾಗೂ ಇರುತ್ತೆ ಅಂತ ಅಷ್ಟೇ ಅರ್ಥ. ಹಾಂ, ತಿಳ್ಕೊಳ್ಳಿ. ಅಲ್ಲ ನೋಡಿ, ನಮ್ಮ ದೊಡ್ಡಮ್ಮ ಸೇಮ್ ನಮ್ಮ ಥರನೇ ಅವರಲ್ಲ. ನನ್ನನ್ನು ನಮ್ಮ ಅಮ್ಮನ ನೋಡಿರೋರು ನಮ್ಮ ದೊಡ್ಡಮ್ಮನ ನೋಡಿದ್ರೆ ಕನ್ಫ್ಯೂಸ್ ಆಗ್ತಿಲ್ಲ ಅನ್ಸುತ್ತೆ. ದೊಡ್ಡಮ್ಮನ ಆಗಿಂದ ನೋಡ್ಬೇಕು ದೊಡ್ಡಮ್ಮನ. ಹಾಂ, ನಮ್ಮ ದೊಡ್ಡಮ್ಮ ಸಿನಿಮಾದಲ್ಲೆಲ್ಲ ಮಾಡಿದ್ರು ಗೊತ್ತಾ, ಆಗಿನ ದೊಡ್ಡಮ್ಮನ ನೋಡ್ಬೇಕಿತ್ತಂತೆ. ಪರವಾಗಿಲ್ಲ, ಇವಾಗಲೇ ನೋಡಿ. ಆಗಿನ ದೊಡ್ಡಮ್ಮನ ಫೋಟೋ ಬೇಡ ಹಾಕೋದು. ಎಲ್ಲ ಬಂದ್ಬಿಡ್ತಾರೆ ಆಮೇಲೆ ಹಳೆ ಸಿನಿಮಾದವರೆಲ್ಲ. ನನಗೆ ಎಲ್ಲ ಗೊತ್ತಿರೋರೆಲ್ಲ ಬಂದ್ಬಿಡ್ತಾರೆ. ತಲೆನೋವು, ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ನಂತಿ. ನೋಡಿ, ಎಲ್ಲ ಕೇಳಿಸ್ಕೊಂತಿದ್ದೀರಾ. ಹೊಸ ಮನೆಗೆ ಬಂದಿದ್ದಾರೆ ಅನ್ನೆಲ್ಲ ನೋಡಿ, ಎಲ್ಲ ಶೆಲ್ಫ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ಹೊಸ ಮನೇಲಿ. ಇದೇನು ಬಾಲ್ಕನಿನಾ? ಎಸ್, ನಾನೇ ಇವಾಗ ನೋಡ್ತಾ ಇದ್ದೀನಿ ಮನೇನ. ಎಲ್ಲೋದ್ರೂ ಟೇಸ್ಟ್ ನೋಡೋ ಕೆಲಸ ನಂದೆ. ಅದಕ್ಕೆ ರಸ ಟೇಸ್ಟ್ ಇದು ಚೆನ್ನಾಗಿದೆ ಅಲ್ಲ. ಇದು ಏನಿದೆ, ತುಳಸಿ ಕಟ್ಟೆ ಥರ ಇದೆ ಚಿಕ್ಕದಾಗಿ. ದೀಪ. ಚೆನ್ನಾಗಿದೆ. ದೀಪಾವಳಿ ದೀಪ ಎಷ್ಟು ಚೆನ್ನಾಗಿದೆ ನೋಡಿ. ಮನೆ ಮುಂದೆ ಗ್ರೌಂಡು, ಸ್ಕೂಲ್ ಇದೆ ಅದಕ್ಕೆ. ಜೊತೆಗೆ ಇಲ್ಲಿ ಜಾಗನೂ ಚೆನ್ನಾಗಿದೆ ಕೂತ್ಕೊಳಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ. ನಮ್ಮ ಅಮ್ಮಂಗೆ ಹಿಂಗೆ ಜಾಗ ಸಿಕ್ಬಿಟ್ರೆ ಸಾಕು. ಇದನ್ನು ಎಲೆಚ್ಲೆನ್ನು ಅಂತಾರೆ. ಎಲೆಚ್ಲೆನ್ನು ಅಂತಾರೆ. ಯಾರಾದರೂ ತಿಂದಿದ್ದೀರಾ ಯಾವಾಗಾದರೂ? ಇಂಗ್ಲೀಷಲ್ಲಿ ಏನಂತಾರೋ ಗೊತ್ತಿಲ್ಲ ನನಗೆ. ಎಲೆಚ್ಲೆನ್ನು ಈ ಬ್ಯಾಸ್ಕೆಟಲ್ಲಿ ಬರುತ್ತೆ, ಒಂಥರ ನೆಟ್ ಬ್ಯಾಸ್ಕೆಟಲ್ಲಿ ಚೆನ್ನಾಗಿರುತ್ತೆ. ನಮ್ಮ ಅಮ್ಮನ ಫೇವ್ರೆಟ್ ಅಲ್ಲ ಮಮ್ಮಿ? ಅದು ಮಟನ್ ಸಾರಿಗೆ ಕುಯ್ದಿಟ್ಟಿದ್ವಿ. ಮಟನ್ ಸಾರಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ಚಿಕನಿಗೆ ರೆಡಿ ಮಾಡ್ಕೊತಿದ್ದಾರೆ. ಮಟನ್ ಸಾರು ಮಾಡುವ ರೆಸಿಪಿನ ತೋರಿಸ್ತಾ ಇದ್ದೀನಿ. ಫಸ್ಟು ಈರುಳ್ಳಿ ಫ್ರೈ ಮಾಡ್ಕೊಬೇಕು, ಗೊತ್ತಲ್ಲ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಉಪ್ಪು ಹಾಕಿದ್ಯಾ ಮಮ್ಮಿ? ಹಾಂ, ಚಕ್ಕೆ ಲವಂಗ ಒಂಚೂರು ಹಾಕೊಳ್ಳಿ. ಏನಿಲ್ಲ, ಪುದೀನ ಹಾಕಿದ್ವಿ. ಪುದೀನ ಹಾಕಿ ಮತ್ತೆ ಫ್ರೈ ಮಾಡ್ತಿದ್ದಾರೆ. ಆಗಲೇ ಚಕ್ಕೆ ಲವಂಗ ಹಾಕಿದ್ರು. ಎರಡು ಹಾಕ್ತಿದೆ, ಸ್ವಲ್ಪ ಅರಸಿ ಸ್ವಲ್ಪ ಇದು. ಮೂರು ಜನ ಸೇರಿ ಮೂರು ಜನದ ಮಿಕ್ಸ್ ರೆಸಿಪಿ ಮಾಡ್ತಾವ್ರಿ ಇವತ್ತು ಮಟನ್ ಸಾರು. ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ ಈಗ. ಅಲ್ಲ, ನನಗೆ ರೆಸಿಪಿ ತೋರಿಸ್ತೀನಿ ಅದೇ ಅವ್ರವ್ರ ಪಾಡದವ್ರು ಹಾಕೊಂಡವ್ರ. ಮಮ್ಮಿ ಏನು ಹಾಕಿಲ್ಲ ಇದಕ್ಕೆ. ಅದಕ್ಕೆ ನೋಡು, ರುಬ್ಬಕ್ಕೆ ಬೆಳ್ಳುಳ್ಳಿ, ಮೆಣಸು, ಕಾಯಿ, ಚಕ್ಕೆ ಲವಂಗ, ಪುದೀನ ಒಂಚೂರು. ಅದು ಹಸಿದು ಹಾಕಿದ್ದಾರೆ, ಉಳಿದಿದ್ದು ಹಾಕಿದ್ದಾರೆ ಅಂತ ಹೇಳಿ. ಹಾಂ, ಇವಾಗ ಟೊಮ್ಯಾಟೊ ಹಾಕ್ತಾ ಇದ್ದಾರೆ. ಏನೇನ ಮತ್ಬಿಟ್ಟು ನೋಡಿರಕ್ಕ ಮಸಾಲೆ ಎಲ್ಲಾರು ಕೂಗಾಡ್ತಿದ್ದೀವಿ. ಇಲ್ಲ, ಏನು ಮರೆಯಲ್ಲ. ಧನಿಯಾ ಪುಡಿ, ಖಾರದ ಪುಡಿ ಕೊಡ್ರಮ್ಮ. ಇವಾಗ ಟೊಮ್ಯಾಟೊ ಹಾಕ್ತಾ ಇದ್ದಾರೆ. ಮತ್ತೆ ಕೊಡು, ಇದರಲ್ಲಿ ಹಾಕ್ಲಿ, ಉರಿಲಿ. ಮಿಕ್ಸ್ ಮಸಾಲ ಇವತ್ತು. ಧನಿಯಾ ಪುಡಿ, ಇನ್ನು ಮೆಣಸಿನ ಪುಡಿ ಹಾಕಿದ್ರೆ ತಿನ್ನಿ. ಧನಿಯಾ ಪುಡಿನೂ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಳೋದು ಎಲ್ಲ. ಪುಡಿ ಕೊಡಮ್ಮ. ಇವಾಗ ಸ್ಟವ್ ಪೂಜೆ ಮಾಡಿ ಅಡುಗೆ ಶುರು ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಮುಗಿಸಿದ್ದೀರಲ್ಲ, ಇಲ್ಲೇನು ಶುರು ಮಾಡ್ತಿದ್ದೀರಾ? ಇವಾಗ ಸಾಂಬಾರ್ಗೆ ಮಟನ್ ಸಾರಿ ಅಲ್ಲೆಲ್ಲ ಒಗ್ಗರಣೆನಾ? ಅದೆಲ್ಲ ಫ್ರೈ ಮಾಡ್ಕೊಂಡಿರೋದು. ಇಲ್ಲಿ ದೊಡ್ಡ ಸ್ಟವಲ್ಲಿ ರೆಡಿ ಮಾಡೋದು. ಅಡುಗೆ ಎಲ್ಲ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಪೂಜೆ ಮಾಡೋದು.
ತಿನ್ನೋರಿಗೆಲ್ಲ ಹೊಟ್ಟೆ ತುಂಬಿ ಖುಷಿ ಆಗ್ತದೆ. ಪುಣ್ಯ ಸದಾ ಪುಣ್ಯ ಶಂಕರ ನಾವೇ ಎಲ್ಲ ಅಡುಗೆ ಬಿಟ್ರಿ ಎಣ್ಣೆಕಾಯಿ ಅದ ಎಣ್ಣೆ ಹಾಕಿದ್ದಾರೆ ಒಂಚೂರು ಕಾಯಿಸಕ್ಕೆ. ಈರುಳ್ಳಿ ಹಾಕ್ತಾರೆ. ಆಯ್ತು ಆಗೈತೆ ಆಗೈತೆ. ಇಲ್ಲೇ ಐತಮ್ಮ. ಇಲ್ಲೇ ಐತೆ. ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಡಿ. ಆಗಲೇ ಮಟನ್ಗೆ ಏನೇನೋ ಮಾಡಿದ್ರಲ್ಲ ಅದ್ರ ಜೊತೆಗೆ ಇವನ್ನೆಲ್ಲ ಮತ್ತೆ ಮಾಡಬೇಕಾ? ಇದು ಉರಿಯೇ ಸಾಕೋಬೇಕು. ಈರುಳ್ಳಿ ಚಕ್ಕೆ ಲವಂಗ ಹಾಕಿದ್ದಾರೆ. ಈರುಳ್ಳಿ ಚಕ್ಕೆ ಲವಂಗ ನನ್ನ ತಮ್ಮ ರೆಸಿಪಿ ಮಾಡ್ತಾ ಇರೋದು. ಮಕ ನೋಡು, ನೋಡಿ ಮಕನ. ಇವಾಗ ಮಟನ್ ಹಾಕ್ತಾ ಇದ್ದಾರೆ. ನೀರು ಇರುತ್ತೆಮ್ಮ, ಎತ್ತಕ್ಕಮ್ಮ ಹಂಗೆ ನೀರು ಇರುತ್ತಲ್ಲ. ಯಾವುದಕ್ಕೆ ಹಾಕಿಲ್ಲ. ಒಂಚೂರು ಅರಿಶಿನ ಹಾಕ್ತಾ ಇದ್ದಾರೆ. ಗೊಬ್ಬರ ಇವಾಗ ಉಪ್ಪು ಹಾಕ್ತಾ ಇದ್ದಾರೆ. ಒಬ್ರೊಬ್ರು ಒಂದೊಂದು ಹಾಕ್ತಾ ಇದ್ದಾರೆ. ಆಗಲೇ ರುಬ್ಬಕ್ಕೆ ಇಕ್ಕಿದ್ವಲ್ಲ ಅದನ್ನ ರುಬ್ಕೊಂಡಿದ್ದ ಮಿಶ್ರಣ ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಇಲ್ಲಿ ಮಟನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ದೊಡ್ಡಮ್ಮ ಉದ್ದಿನ ವಡೆಗೆ ರುಬ್ಕೊಳ್ತಾ ಇದ್ದಾರೆ. ರುಬ್ಬಾಯ್ತಾ? ಉದ್ದಿನ ವಡೆಗೆ ಆಯ್ತು. ಕಡಲೆ ಇದು ಮಾಮೂಲಿ ವಡೆ ಇದು ಮಸಾಲ ವಡೆಗೆ ರುಬ್ತಾ ಇದ್ದಾರೆ. ಇದು ಉದ್ದಿನ ವಡೆಗೆ ರುಬ್ಬಾಗಿದೆ. ಇವ್ರು ವೆರೈಟಿ ಮಾಡ್ತಾರೆ ಇವರು. ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ಮಂಗಳೂರು ಬಜ್ಜಿ, ಮಂಗಳೂರು ಬಜ್ಜಿ ಎಲ್ಲ ಫುಲ್ ಇವತ್ತು ಎಲ್ಲ ಮಾಡ್ತೀವಿ. ನಮ್ಮ ದೊಡ್ಡಮ್ಮನೆ ಅವ್ರ ಕೈಯಲ್ಲೇ ಪುಳಿಯೋಗರೆ ಮಾಡಿದಾರಂತೆ. ಅದಕ್ಕೆ ಟೇಸ್ಟ್ ನೋಡೋಣ ಅಂತ ಹಾಕೊಳ್ತಾ ಇದ್ದೇನೆ. ಇವನೇ ಮಾಡ್ದಂಗೆ ಲಾಸ್ಟಲ್ಲಿ ಬಂದು ಸೌಟ್ ಅಲ್ಲಾಡಿಸ್ತಾನೆ. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ರೆ ಮುಗೀತು. ಮಟನ್ ರೆಡಿ. ಉದ್ದಿನ ವಡೆ ಮಾಡ್ತಾ ಇದ್ದಾರೆ. ಬೋಂಡನಾ? ಉದ್ದಿನ ಬೋಂಡ. ಏನಕ್ಕೆ ವಡೆ ಅಂದ್ರೆ? ಬೋಂಡ ಅದು ವಡೆ. ಇದ್ದದ್ದು ಅದು ತಿಥಿ ಟೈಮಲ್ಲಿ ಮಾಡ್ಬೇಕಮ್ಮ, ಈ ಟೈಮಲ್ಲಿ ಮಾಡಬಾರ್ದು. ಓ ಹೌದಾ? ಮತ್ತೆ ನಾನು ಆಗ್ಲಿಂದ ವಡೆ ವಡೆ ಅಂದ್ರೆ ಕರೆಕ್ಟ್. ಉದ್ದಿನ ಬೋಂಡ ಮಾಡ್ತಾ ಇದ್ದಾರೆ. ಗರಿ ಗರಿಯಾದ ಉದ್ದಿನ ಬೋಂಡ ರೆಡಿ ಆಗಿದೆ. ಆಮೇಲೆ ವಡೆ ಮಾಡೋದಾಗ್ತದೆ. ಸೋಡಾ ಹಾಕಲ್ಲ, ನಾವೇನು ಹಾಕಲ್ಲ. ಓ ಕರೆಕ್ಟ್. ಏನೇನು ಹಾಕಿದ್ದಾರೆ ಅಂತ ನಾನು ಹೇಳಿಲ್ಲ, ಇರ್ಲಿ ಬಿಡಿ. ಆಗ್ಲಿಂದ ಪೆಪ್ಪರು, ಸಾಲ್ಟು, ಅಕ್ಕಿ, ಉದ್ದಿನಬೇಳೆ ರುಬ್ಕೋತೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಅಷ್ಟೇ. ನಡಿ ಅಷ್ಟೇ. ಇವಾಗ ನಿಜವಾಗ್ಲೂ ಚಿಕನ್ ಮಾಡ್ತಾ ಇದ್ದ ನಾನು. ಆಗ್ಲೇ ಮಟನ್ ಮಾಡಕ್ ಹೋದ, ಇವಾಗ ಚಿಕನ್ ನಿಜ ಮಾಡ್ತಾವನೆ. ನೋಡಿ ಹೆಂಗಿರೋ ಟೇಸ್ಟ್ ಅಂತ. ಟೇಸ್ಟ್ ಹೇಳು. ಪಕ್ಕ ಬತ್ತಿಸ್ತಾ ಹೇಳು. ವಡೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಬಜ್ಜಿನಾ? ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ. ಒಂದು ಬಜ್ಜಿ ಅಂಗಡಿ ಇಡ್ಬೋದು ನಾವೀಗ. ಅರ್ಧ ಕೆಜಿ ಎಣ್ಣೆಲಿ ಎಲ್ಲ ಮಾಡೋರು. ಏನಾದ್ರು ಟಿಪ್ಸ್ ಹೇಳ್ಕೊಟ್ಟೋಡಮ್ಮ. ಟಿಪ್ಸ್ ಇವತ್ತಿಗೆ. ಎಣ್ಣೆ ಖಾಲಿ ಜಾಸ್ತಿ ಆಗಬಾರ್ದು ಅಂದರೆ ಫಸ್ಟು ಬಾಣಲಿ ಇಟ್ಬಿಟ್ಟು ನಾವು ನೀರು ಬಾಯಲ್ಲಿ ಹಾಕ್ಕೋಬೇಕು. ನೀರು ನುಂಗಬಾರ್ದು. ನುಂಗೋಕ್ಕೂ ಮುಂಚೆ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಆ ನೀರು ಉಗಿದ್ಬಿಟ್ರೆ ನೀವು ಎಷ್ಟು ಎಣ್ಣೆ ಇಕ್ಕಿರ್ತೀರೋ ಅಷ್ಟು ಎಣ್ಣೆನಲ್ಲಿ 5 kg 6 kg ಬೇಕಾದ್ರೂ ಮಾಡ್ಬೋದು. ಹೊಸ ವಿಷಯ ಮಾಮಿ. ಏನಿದು? ಅಂದ್ರೆ ಎಣ್ಣೆ ಇರ್ಕೊಳಲ್ಲ ಅಂತನ ನಾವು ಬಾಯಿಗೆ ಹಾಕೊಳಕ್ ಸರ ಕೆಲಸ ಬಂದ. ಬಾಯಿಗೆ ಹಾಕೊಂಡು ಬಾಂಡ್ಲಿ ಇಟ್ಬಿಡ್ಬೇಕು. ಬಂಗಾರ ಇಟ್ಬಿಟ್ಟು ನೀರು ಬಾಯಿಗೆ ಹಾಕೋಬೇಕು. ನೀರು ಬಾಯಿಗೆ ಹಾಕೊಂಡು ನುಂಗ್ಕೋಬಾರ್ದು, ಹಂಗೆ ಇಟ್ಕೊಂಡು ಎಣ್ಣೆ ಒಯ್ಬೇಕು. ಎಣ್ಣೆ ಒಯ್ದ್ಮೇಲೆ ಬಚ್ಚಲಿಗೆ ನೀರು ಉಗ್ದು ಬಿಡ್ಬೇಕು. ಏನೇನೋ ಕತೆ. ಕ್ಯಾಪ್ಸಿಕಮ್ ಬಜ್ಜಿನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿತ್ತಾ? ನಿಮ್ಗೆ ಗೊತ್ತಿದ್ರೆ ಹೇಳಿ, ನಂಗಂತೂ ಗೊತ್ತಿರಲಿಲ್ಲ. ಹೊಸ ವಿಷಯ. ಆಗ ಆಚೆ ಕಡೆ ಬಂದು ಸ್ವಲ್ಪ ಹೊತ್ತು ಗಾಳಿ ತಗೊಳ್ತಾ ಇದ್ದೀನಿ. ಸ್ಟಿಫ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ನಮ್ಮ ಮಾವ ಆಗ್ಬೇಕು. ಇವ್ರು ನಮ್ಮ ಅತ್ತೆ, ನಮ್ಮ ಮಮ್ಮಿ ತಮ್ಮ ಅವ್ರ ವೈಫು. ನೀನು ಆಯನ್ನೇ ಯೂಟ್ಯೂಬ್ಗೆ. ಇವರೆಲ್ಲ ಟೀ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಮಮ್ಮಿ ನನ್ಗೇನು ಮಾಡಿಲ್ಲ. ಏನು ಬೇಡ. ಇದೇನಿದು ಟೀ ಪಾತ್ರೆನಾ? ನೋಡಿ ನಮ್ಮ ಮನೆ ಮಕ್ಳು ಎಷ್ಟು ಒಳ್ಳೆಯವರು. ಟೀ ಮಾಡ್ತವ್ ನೀವು. ನನ್ನ ತಮ್ಮ, ನನ್ಗೆ ಅತ್ತೆ ಮಗ ಆಗಬೇಕು, ಆದರೂ ತಮ್ಮ. ಫ್ರೇಮ್ಗೆ ಸಿಗ್ದಿರಷ್ಟು ಐತಲ್ಲ ಅವನು. ಅಡುಗೆ ಎಲ್ಲ ಮುಗಿಸಿ ಈವ್ನಿಂಗ್ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಕಾರಣ ಎಲ್ಲರೂ ಆಚೆ ಕೂತ್ಕೊಂಡು
ಟೀ ಟೈಮ್ ಅಂತ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಪೂಜೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಸಂಜೆ ಆಗಿದೆ, ಸಂಜೆ ಸಮಯ, ಪೂಜೆಯ ಸಮಯ ಆಗಿದೆ. ಇದು ನಮ್ಮ ಮಮ್ಮಿಯವರ ಅಪ್ಪ ಅಮ್ಮ, ಇಲ್ಲೂ ರೆಡಿ ಆಗ್ತಾ ಇದೆ. ಬರ್ತಡೇ ಬಾಯ್ ರೆಡಿ ಆಗಿದ್ದಾರೆ. ಬರ್ತಡೇ ಲುಕ್ಕಲ್ಲಿ ಆಗಲೇ ಹೇಳಿದ್ರು ಹಾಗೆ ಅಂತ. ಎಲ್ಲ ವಿಶ್ ಮಾಡಿ ನಮ್ಮ ದೊಡ್ಡಪ್ಪಂಗೆ ಹ್ಯಾಪಿ ಬರ್ತ್ಡೇ ಅಂತ ಅಡ್ವಾನ್ಸಾಗಿ ಹೇಳ್ತಾ ಇದ್ದಾರೆ. ಇವನು ನಾನು ಇನ್ನೊಬ್ಬ ತಮ್ಮ. ಇವನು ಎಷ್ಟು ಜನ ತಮ್ಮಂದಿರು, ಬರೀ ತಮ್ಮಂದಿರೇ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ದೊಡ್ಡಪ್ಪ, ಹ್ಯಾಪಿ ಬರ್ತ್ಡೇ ಟು ಯು. ಫೈನಲಿ ತಿಂದುಬಿಟ್ಟು ಮನೆ ಕಡೆಗೆ ಹೊರಟ್ವಿ. ಏನಿದು, ಎಲ್ಲಿದ್ದೀವಿ ಹೇಳೋ? ಈ ಟ್ರಾಫಿಕಲ್ಲಿ ಮನೆಗೆ ಹೋಗ್ತೀವ, ಇಲ್ಲ ರಾತ್ರಿ ನಿದ್ದೆ ಮಾಡಿ. ಫೈನಲಿ ಮನೆಗೆ ಬಂದ್ವಿ. 9:15 ಆಯಿತು. ಪಾಪ ಇರು ಅಂತ ನಮ್ಮನ್ನೆಲ್ಲ ಕೇಳಿದ್ರು. ನಾಳೆ ಕೆಲಸ ಬೇರೆ ಇದೆ ಅಂತ ಬಂದ್ವಿ. ನಾನಂತೂ ಫುಲ್ ಸುಸ್ತಾಗೋಗಿದ್ದೀನಿ. ಅದೇನೋ ಗೊತ್ತಿಲ್ಲ ನನಗೆ, ಮಧ್ಯಾಹ್ನದಿಂದ ಯಾಕೋ ಸ್ವಲ್ಪ ಫೀವರಿಶ್ ಫೀಲಿಂಗು. ನೆನ್ನೆ ನಾಯಿಗೆ ಕಚ್ಕೊಂಡೆ ನಾನು. ಅದು ಕಚ್ಕೊಂಡಾಗಿಂದ ಯಾಕೋ ತಲೆ ಭಾರ. ಇವತ್ತು ಬೆಳಗ್ಗೆನೇ ತಲೆ ಭಾರ. ನಾನು ಅದಕ್ಕೆ ಅಂದ್ಕೊಂಡೆ ಗೊತ್ತಿಲ್ಲ, ಏನೋ ಫೀವರಿಶ್ ಫೀಲಿಂಗ್ ಇದೆ. ಫೀವರಲ್ಲೂ ನಿಮಗೋಸ್ಕರ ರೀಲ್ಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಬಂದು ಮಾತ್ರೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿಗೆ ನಾನು ರೀಲ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ಮಲ್ಕೊಳೋದು. ನಾನು ಇವಾಗ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವಾಗ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.